ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ನೀವೆಲ್ಲ ಹೋದ ವಿಡಿಯೋ ಒಳಗೆ ನಾವು ಊರಿಗೆ ಹೋಗಿ ಮುಟ್ಟಿದ್ದು ನೋಡಿರಿ. ಹೋಗಿ ಮುಟ್ಟಿದ ಕೂಡಲೇ ನಮ್ಮ ಮಾವಾರು ನಮಗೆ ಕಾಯ್ಕೋತನ ಬಾಗಿಲ್ದಾಗ ನಿಂತಿದ್ರು. ಅದನ್ನ ನೋಡಿ ನಂಗೆ ಭಾಳನ ಖುಷಿ ಅನ್ನಿಸ್ತು. ಅವ್ರಿಗೂ ನಿದ್ದೆ ಮಾಡೋದು ಬಿಟ್ಟು ನಾವು 1:15ಗೆ ಹೋಗಿ ಮುಟ್ಟಿದ್ರು ಕಾಯ್ಕೋತ ನಿಂತಿದ್ರು ನೋಡ್ರಿ. ಸೊ ಭಾಳ ಖುಷಿ ಅನ್ನಿಸ್ತು. ಬೆಳಗ್ಗೆ ಎದ್ದು ಕೂಡ ಎಲ್ಲರೂ ನೋಡಿನೂ ನಮಗೆ ಭಾಳ ಖುಷಿ ಅನ್ನಿಸ್ತು. ಇಲ್ಲೇನು ನೋಡಾಕತ್ತೀರಪ್ಪ ಅಂತಂದ್ರೆ ನಾವು ಹೋಗಿದ್ದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ. ಅವಾಗ ಲಕ್ಷ್ಮಿ ಕುಂಡಿಸ್ತಾರೆ ನಮ್ಮ ಮನೆ ಒಳಗೆ. ಅದನ್ನು ಇಲ್ಲೇ ನಮ್ಮ ಮಮ್ಮಿ ಮಾಡತ್ತಾರ. ಅದರದ್ದು ವಿಡಿಯೋ ಹಾಕೇನು ನೋಡ್ರಿ. ನಮ್ಮ ಮನ್ಯಾಗ ಪದ್ಧತಿ ಹೆಂಗೈತಪ್ಪ ಅಂತಂದ್ರೆ ಶ್ರಾವಣ ಮಾಸ ಇಡೀ ಶ್ರಾವಣ ಮಾಸ ಆಮೇಲೆ ಗಣಪತಿ ಬಂದು ಹೋಗುವವರೆಗೂ ಹಿಂಗೆ ಲಕ್ಷ್ಮಿ ಇಲ್ಲೇ ಕುಂತಿರ್ತೈತಿ. ಆಮೇಲೆ ಗೌರಿನೂ ಕುಂದಿರಿಸ್ತೇವಿ. ವರಮಹಾಲಕ್ಷ್ಮಿಗೆ ಅಂಥೇಳಿ ಮತ್ತು ಸಪ್ರೇಟ್ ಕುಂದಿರಿಸೋದು ಅಂಥೇಳಿ ಏನಿಲ್ಲ. ಇಲ್ಲೇ ನೋಡ್ರಿ ನಾವು ಎಲ್ಲನೂ ಪೂಜೆ ಮಾಡ್ಕೊಳ್ಳೋದು. ಶ್ರಾವಣ ಮಾಸ ಅಂದ್ರೆ ಹಿಂಗೆ ಅಲ್ಲ, ಹಬ್ಬ, ಆಮೇಲೆ ವಿಧವಾದ ಅಡಿಗೆಗಳು. ಅದರಾಗ ಮೊದಲನೇ ಶ್ರಾವಣ ಶುಕ್ರವಾರ ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ನೈವೇದ್ಯಕ್ಕೆ ಐತೆ ಅಂತ ಹೇಳಿ. ಆಮೇಲೆ ಪೂಜಾನು ಭಾಳ ಚಂದ ಮಾಡಿದ್ರು. ಅದಾದ್ಮೇಲೆ ಆರತಿ ಮಾಡಾಕತ್ತೇವಿ ಈಗ. ಆರತಿ ಎಲ್ಲ ಆದಮೇಲೆ ನಾವು ನೋಡ್ರಿ ಈಗ ಊಟ ಮಾಡಾಕತ್ತೇವಿ. ಊಟ ಆದಮೇಲೆ ನಮ್ಮ ಮನ್ಯಾಗ ಮೊದಲಿಂದ ಹೆಂಗೈತಪ್ಪ ಅಂತಂದ್ರೆ ಶ್ರಾವಣ ಮಾಸದಾಗ ಶುಕ್ರವಾರ ಮತ್ತು ಶನಿವಾರ ನಾವು ಹಿಂಗೆ ಕೂತ ಹಾಡು ಹಾಡ್ತೇವಿ. ಎಲ್ಲರೂ ನೋಡ್ರಿ ಇಲ್ಲಿ ಕುಂತ ಲಕ್ಷ್ಮೀ ಸೋಬಾನ ಹಾಡ್ತೇವಿ. ಅದಾದಮೇಲೆ ದೇವ್ರ ಹಾಡನ್ನೆಲ್ಲ ಹಾಡ್ತೇವಿ. ಅತಿ ಗುಣವಂತರು ಗತಿ ಇಲ್ಲ ಗ್ರಾಸಕ್ಕೆ ಮಿತ ಭೋಜನವನ್ನೇ ಮಾಡುವರು. ಮೃತನೇ ಮನುಷ್ಯ ನಿರ್ಗದರಿದ್ರನನ್ನು ಶ್ರೀಪತಿ ಸಚಿದ ದೈದಿ ನೋಡುವಳು. ಒಂದು ದಿನದಿ ಬಂದ ಮಂದಿರದಲ್ಲಿ ಚೆನ್ನಾದ ಸುಣ್ಣ ಸಾರಣೆಯು ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣ ಮಾಡಿ ಮುಂದೆ ತೋರಣ ಕಟ್ಟುತ್ತಿದ್ದರು. ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಕೆಟ್ಟಿಗೆ ಬರೆಯುವುದನ್ನು ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಭಕ್ತಿಯಿಂದ ಕೇಳಿದನು. ಕ್ಷೀರಸಾಗರದಲ್ಲೇ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟಧರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆ ಮಾಡಬೇಕು. ನನಗೊಂದು ಚಟ್ಟಿಗೆ ಬರೆದು ಕೊಟ್ಟರ ಮನೆ ಇಟ್ಟು ಪೂಜೆ ಪೆನ್ನು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರೆ ಬಲಗೈಲಿ. ಸಿರದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆಯಲ್ಲಿ. ಗೋಧಿ ಅಕ್ಕಿ ಬೇಳೆ ಬೆಲ್ಲತ್ತಪ್ಪ ತಂದು ನಿಂತಾರು ಹಿಡಿದಿರನತ. ತಂದ ಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನೇ ಹೇಳಿದನು. ಇಂದಿರಾ ದೇವಿ ಹಾಗೆಂದು ಪೂಜೆ ಮಾಡಿ ಆನಂದ ಕೊಡುವವಳು ನಮಗೆ. ಕಬ್ಬು ಬಿಡುವ ಕಾಮನ ಮಾತೆ ಮಹಾಲಕ್ಷ್ಮಿ ಊರಿಯ ಒಳಿತ ಮಾಳಿಕೆ. ಹಬ್ಬದೊಳಗೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆ ಹೇಳಿಂದ. ಚಿಕ್ಕ ಸುತ್ತಿನ ಕೈಯಲ್ಲಿ ಕುಂಕುಮ ತಕ್ಕೊಂಡು ನಡೆದ ಹಾದಿಲಿ ಚೊಕ್ಕ ಚಿನ್ನ ಗೊಂಬೆಯಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಳು. ಹುಡುಗಿ ನಿನ್ನೆತ್ತ ಹೋಗುವೆನೆ, ಮನೆಯಲ್ಲಿ ಅಡಿಗೆ ಏನೇನು ಮಾಡುವೇನೆ. ಹಿಡಿದೆಣ್ಣೆ ಕುಂಕುಮ ಕೊಡುವ ದಿನಾರಿಗೆ ಕೊಡಬಾರದೇನೆ ನನಗೆ. ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ. ಪೀಠಗಳು ಚಟ್ಟಿಗೆಯೊಳಗೆ ಹಾಕಿ ಒಮ್ಮೆ ಮುತ್ತೈದರೆಲ್ಲರೂ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ. ಅರ್ಜಿನ ಕುಂಕುಮ ಗಂಧ ಬುಕ್ಕಟಿಗೆ ವಸ್ತ್ರ ಪಾರಿಜಾತ ಸಂಪಿಗೆಯ ಉಳಿಸಿ ಮಲ್ಲಿಗೆ ದಂಡೆ ಉಳಿಸಿ ತೆಂಗಿನಕಾಯಿ ಉಳಿದು ಮುತ್ತತ್ತೆ ಫಲಗಳು ಭಕ್ಷ್ಯ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕೆ ಶಾಲನ್ನ ತುಪ್ಪಗಳು ಚಕ್ಕುಲಿ ಗೆಲ್ದಂಜಿ ಚಂದ್ರಪ್ಪ ಹಪ್ಪಳ ಸಂಡಿಗೆ ಅಂಬುಗಳು ಸಕ್ಕರೆ ಗತಸೀರ ಸಕಲ ಪಕ್ವಾನ್ನ ಮಂಡಿಗೆ ಬೀಸೋರಿ ಗುಳ್ಳೊರೆಗಳು ಚಂದ್ರನ ಬಜಾವಿ ಪೇಣಿ ಆದಿವ್ಯ ಮುಂದೆ ಉಳುವರೆ ಅನ್ನ ರಸವು ಬೇಕಾದ ಬೇಸನ್ನು ಪ್ರಿಯ ದಾಳೆ ದುಂಡಿ ಮೋತಿ ಚೂರು ಚೂರ್ಣನಾಡು ಚತುರ್ಗದ ಬೇಪಿನಂತೆ ಮಂಗಲ್ಯಾಗಿ ಜಪಾಗಿ ಗುಡಿ ಸುಮ್ಮರು ಪದಾಗಿ ಇನ್ನೂ ಸುಮಾರಷ್ಟು ಹಾಡುಗಳನ್ನ ನಾವು ಹಾಡೇವಿ. ಅದನ್ನು ಮುಂದೆ ಹಾಕ್ತೇನಂತ ನಾವು ವಿಡಿಯೋ. ಈಗ ನೋಡ್ರಿ ಇಲ್ಲೇ ನಮ್ಮ ಪದ್ಧತಿ ಹೆಂಗೈತೆ ಅಂತಂದ್ರೆ ಬಾಲ ಮುತ್ತೈದೆಯರಿಗೆ ಉಡಿ ತುಂಬಬೇಕು ಅಂದ್ರೆ ಬಾಲಕುಮಾರಿಯರಿಗೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆಯಾಗ ಇಬ್ಬರು ಬಾಲಕುಮಾರಿಯರದಾರ, ಅವರಿಗೆ ಉಡಿ ತುಂಬಾಕತ್ತೇವಿ.
ಇಲ್ಲೇನು ನೋಡತ್ತಿರಲ್ಲ, ಇದು ಶನಿವಾರ ನೈವೇದ್ಯಕ್ಕೆ ಏನೇನು ಮಾಡಿರ್ತಾರೆ ಡೈರೆಕ್ಟ್ಲಿ ನಾ ಅದರದ ವಿಡಿಯೋ ಹಾಕೇನು ನೋಡ್ರಿ. ಆಮೇಲೆ ನಾವು ಹೋಗಿದ್ದು ಪಂಚಮಿ ಟೈಮ್ನಾಗ. ಪಂಚಮಿ ಟೈಮ್ ಅಂದ್ರೆ ಉಂಡಿ ಕಟ್ಟೋದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ತೈತಿ. ಹೋದ ವರ್ಷ ನೀವೆಲ್ಲರೂ ನನ್ನ ವಿಡಿಯೋಸ್ ನೋಡಿ ಭಾಳ ಇಷ್ಟಪಟ್ರಿ. ಈಗ ನೋಡ್ರಿ ನಾನು ಕೆಲವೊಂದು ಉಂಡಿ ಮಾಡೋ ವಿಧಾನಗಳನ್ನೆಲ್ಲ ಹಾಕೇನಂತ ನೀವು ನೋಡ್ರಿ. ಆಮೇಲೆ ಇಲ್ಲಿ ಈಸಿ ಮೆಥಡ್ ಒಳಗೆ ಉಂಡಿ ಮಾಡೋದು ಹೆಂಗಂತ ಹೇಳಿ ನಮ್ಮ ಅತ್ತೆ ನಿಮ್ಗೆ ಕಲಿಸ್ಕೊಟ್ಟಾರ. ಮೊದಲಿಗೆ ನೋಡ್ರಿ ನಾವಿಲ್ಲೇ ಗೋಧಿ ಉಂಡಿ ಮಾಡಾಕತ್ತಿದ್ವಿ. ಫಸ್ಟ್ ತುಪ್ಪ ಹಾಕೊಂಡ್ರು. ತುಪ್ಪ ಕಾದ್ಮೇಲೆ ಅದಕ್ಕೆ ಇಲ್ಲೇ ರವೆ ಹಾಕೊಳಕತ್ತಾರ. ರವೆ ಮತ್ತು ಗೋಧಿ ಹಿಟ್ಟು ಎರಡೂ ಬೇಕಾಕೈತಿ. ಇದಕ್ಕೆ ಮಸ್ತ್ ತುಪ್ಪದಾಗ ರವೆ ಹಿಂಗೆ ಸಣ್ಣ ಉರಿ ಮೇಲೆ ಹುರ್ಕೋಬೇಕು ನೋಡ್ರಿ. ಖಮಂಗ ವಾಸನೆನೂ ಬರಬೇಕು, ಕರೆ ಒಟ್ಟ ತಳ ಹತ್ತಿ ಕಪ್ಪ ಆಗಬಾರ್ದದು. ಹಂಗೆ ಸಣ್ಣ ಇಟ್ಟು ಕಂಟಿನ್ಯೂಸ್ ಹಿಂಗೆ ಬಿಡ್ಲಾರ್ದಂಗೆ ರವಾನ ಚಂದಂಗೆ ಹುರ್ಕೋಬೇಕು ನೋಡ್ರಿ. ನೀವೆಲ್ಲ ಯಾವ್ಯಾವ ಉಂಡಿ ಮಾಡಿದ್ರಿ ಈ ಸತಿ, ಆಮೇಲೆ ಯಾವ ಉಂಡಿ ನಿಮಗೆ ಸೇರ್ತತಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ರವಾನೆಲ್ಲ ನಾವು ಚಂದಂಗೆ ಹುರ್ಕೊಂಡು ಸೈಡ್ ಇಟ್ಕೋಬೇಕು. ಅದಾದ್ಮೇಲೆ ನೋಡ್ರಿ ಮತ್ತು ತುಪ್ಪ ಕಾಯಿದ್ಮೇಲೆ ನಾವು ಗೋಧಿ ಹಿಟ್ಟು ಹಾಕೋಬೇಕು. ಗೋಧಿ ಹಿಟ್ಟನ್ನು ಚಂದಂಗೆ ಹುರ್ಕೋಬೇಕು. ಯಾವುದನ್ನೂ ಆದರೂ ನೋಡ್ರಿ ಸಣ್ಣ ಉರಿ ಮೇಲೆ ಚಲೋತಂಗೆ ಹುರ್ಕೋರಿ ನೀವು. ಭಾಳ ದಿವಸ ಉಂಡಿ ಕೆಡೋದೂ ಇಲ್ಲ, ಭಾಳ ಚಲೋನೂ ಟೇಸ್ಟ್ ಆಕೈತಿ. ಸಣ್ಣ ಉರಿ ಮೇಲೆ ಹುರ್ಕೊಳ್ಳೋದು, ಆಮೇಲೆ ಉಂಡಿ ಕಟ್ಟೋದು ನೋಡ್ರಿ. ಉಂಡಿ ಕಟ್ಟಾಕ ಎಲ್ಲರಿಗೂ ಬರೋದಿಲ್ಲ, ಅದ್ರದ್ರಾಗೂ ಟ್ಯಾಲೆಂಟ್ ಅನ್ನೋದು ಇರ್ತೈತಿ. ನಮ್ಮ ಮಮ್ಮಿ ನಮಗೆ ಹೆಂಗೆ ಹುರ್ಕೋಬೇಕು, ಯಾವ ಕಲರ್ ಆಗಬೇಕು ಎಲ್ಲ ಇಲ್ಲಿ ತೋರಿಸ್ಕೊಡಕತ್ತಾರ ನೋಡ್ರಿ. ಗೋಧಿ ಹಿಟ್ಟು ಆ ಬಣ್ಣದಾಗ ಟರ್ನ್ ಆಗಬೇಕು, ಅದನ್ನು ಇಲ್ಲೇ ತೋರ್ಸಾಕತ್ತಾರ. ಅದಾದ್ಮೇಲೆ ನೋಡ್ರಿ ಇಲ್ಲೇ ನಾವು ಏನು ಹುರ್ಕೊಂಡಿರ್ತೀವಲ್ಲ ರವಾ, ಅದನ್ನು ಬೆಲ್ಲ ಮತ್ತು ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಚಲೋತಂಗೆ ಒಟ್ಟ ಗಂಟಿರ್ಲಾರ್ದಂಗೆ ಇಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಹಬ್ಬಗಳ ಭಾಳ ಚಂದ ನೋಡ್ರಿ, ಯಾಕಂದ್ರೆ ವಿಭಿನ್ನವಾದ ಪದ್ಧತಿಗಳು ಇರ್ತಾವೆ ಪ್ರತಿಯೊಂದು ಮನ್ಯಾಗೂ. ಆಮೇಲೆ ತಿಂಡಿ ತಿನಿಸುಗಳೂ ಭಾಳ ವೆರೈಟಿ ಇರ್ತೈತಿ. ಪದ್ಧತಿನೂ ಚಂದ ಅನಿಸ್ತೈತಿ, ಆಮೇಲೆ ಇಷ್ಟು ವೆರೈಟಿ ತಿನ್ನಾಕೂ ಇರ್ತೈತಿ. ಉಂಡಿ ಕಟ್ಟೋದು ಒಂದು ಭಾರಿ ಮಜಾನ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಈಗ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳತ್ತಾರ. ಅದಕ್ಕೆ ಕೊಬ್ಬರಿ ಪುಟಾಣಿ ಇವನ್ನೆಲ್ಲ ಹಾಕೋದಿರ್ತೈತಿ. ಇದು ಭಾಳ ಪೌಷ್ಟಿಕ ಉಂಡಿನ ಅನ್ಬೋದು ನೋಡ್ರಿ. ಇದ್ರೊಳಗೆ ಎಲ್ಲ ಐಟಮ್ಸ್ನು ಬರ್ತೈತಿ. ತುಪ್ಪ ಇರ್ತೈತಿ, ಬೆಲ್ಲ ಇರ್ತೈತಿ, ಪುಟಾಣಿ ಇರ್ತೈತಿ, ಅದಾದ್ಮೇಲೆ ಕೊಬ್ಬರಿ ಇರ್ತೈತಿ. ಇದನ್ನೆಲ್ಲ ಚಂದಂಗೆ ಈಗ ಮಿಕ್ಸ್ ಮಾಡ್ಕೊಂಡು ಇದು ಬಿಸಿ ಬಿಸಿ ಇರ್ತಾನ ಉಂಡಿ ಕಟ್ಟಬೇಕು ನಾವು. ಇಲ್ಲಾಂದ್ರೆ ಉಂಡಿ ಲಘು ಕಟ್ಟಾಕ ಬರಂಗಿಲ್ಲ. ಸೊ ಹಂಗಾಗಿ ಇದನ್ನ ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಪಟ್ನ ಉಂಡಿ ಕಟ್ಕೋಬೇಕು. ನಾವಿಲ್ಲೇ ಮೆಜರ್ಮೆಂಟ್ ಹೇಳಬೇಕಪ್ಪ ಅಂತಂದ್ರೆ 2.5 ಕಪ್ ರವೆ, 2.5 ಕಪ್ ಗೋಧಿ ಹಿಟ್ಟು, ಆಮೇಲೆ ಅದರ ತಕ್ಕಂಗೆ ಬೆಲ್ಲ ತೊಗೊಂಡಿದ್ವಿ. ನಿಮಗೆ ಎಷ್ಟು ಬೇಕು ಅದನ್ನು ನೀವು ಮೆಜರ್ಮೆಂಟ್ಲೇ ತೊಗೋಬೋದು ನೋಡ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಮತ್ತೆ ತುಪ್ಪ ಹಾಕ್ಕೊಂಡು ನಾವೇನು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಮತ್ತೆ ಇನ್ನೊಮ್ಮೆ ಹುರ್ಕೋಬೇಕು ನೋಡ್ರಿ. ಪ್ರೊಸೀಜರ್ ಈಸಿ ಇಲ್ಲ, ಖರೆ ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತೈತಿ. 2-3 ಸತಿ ಚಂದಂಗೆ ಹಿಂಗೆ ಹುರಿದ್ಕೊಳ್ಳೋದು ಇರ್ತೈತಿ. ಆಮೇಲೆ ಈಗ ನೋಡ್ರಿ ಬಿಸಿ ಇದನ್ನು ತೊಗೊಂಡು ಉಂಡಿ ಕಟ್ಟೋದಿರ್ತೈತಿ. ಭಾಳ ಬಿಸಿ ಇರ್ತೈತಲ್ಲ, ಕೈಯಾಗ ಅಷ್ಟು ಈಸಿಲಿ ಕುಂದ್ರಂಗಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಬರ್ತಾವೆ ನೋಡ್ರಿ. ಈಗ ನಾವು ನೆಕ್ಸ್ಟ್ ಇಲ್ಲಿ ಏನು ಮಾಡಾಕತ್ತೇವೆ ಅಂತಂದ್ರೆ ಆ ಉಂಡಿ ಕಟ್ಟಿ ಮುಗಿಸಿದ್ವಿ. ಈಗಿಲ್ಲೇ ಬೆಲ್ಲನ ಪಾಕ ಮಾಡ್ಕೊಳಕತ್ತೇವೆ. ಯಾಕಪ್ಪ ಅಂದ್ರೆ ನಾವೀಗ ನೆಕ್ಸ್ಟ್ ಮಾಡೋರದೇವಿ ಅವಲಕ್ಕಿ ಉಂಡಿ. ತುಪ್ಪ ನೋಡ್ರಿ ಎಷ್ಟು ಹಾಕಿದ್ರು ಕಡಿಮೆನ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದ್ರೆ ಗಸಗಸಿ, ಶೇಂಗಾ, ಪುಟಾಣಿ, ಕೊಬ್ಬರಿ ಎಲ್ಲ ಐಟಮ್ಸ್ ಅಂದ್ರೆ ಏನೇನು ಪೌಷ್ಟಿಕ ಆಹಾರ ಅದಾವಲ್ಲ ಎಲ್ಲ ಇದ್ರೊಳಗೆ ಹೊಕ್ಕೈತಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಪಾಕ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತಾರ. ಅವಲಕ್ಕಿ ಚಂದಾಗಿ ಮಿಕ್ಸ್ ಆದಮೇಲೆ ಒಂದು ಟ್ರಿಕ್ಸ್ ಏನಪ್ಪ ಅಂದ್ರೆ ಉಂಡಿ ಕಟ್ಟುವಾಗ ಅದು ಬಿಸಿ ಇರ್ತೈತಲ್ಲ, ಒಮ್ಮೆ ನಮಗೆ ಹಿಡ್ಯಾಕೆ ಆಗಂಗಿಲ್ಲ. ಅದಕ್ಕೆ ನಾವು ಬಾಜು ಒಂದು ಸ್ವಲ್ಪ ನೀರು ಇಟ್ಕೊಂಡು ಕಟ್ಟಬೇಕು. ಆಮೇಲೆ ನೋಡ್ರಿ ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಮಿಕ್ಸ್ ಆದಮೇಲೆ ಇಲ್ಲೇ ಪುಟಾಣಿ ಹಿಟ್ಟು ಹಾಕಾಕತ್ತೇವಿ. ಚಲೋ ಕೂಡ್ಕೋತೈತಿ ಎಲ್ಲಾನು ಅಂಥೇಳಿ ಪುಟಾಣಿ ಹಿಟ್ಟು ಹಾಕಿ ಉಂಡಿ ಕಟ್ಟಾಕ ಇನ್ನು ಸ್ಟಾರ್ಟ್ ಮಾಡೋಣ. ನಾ ಹೇಳಿದ್ನೆಲ್ಲ ನಿಮಗೆ ಬಾಜು ಹಿಂಗೆ ನೀರು ಇಟ್ಕೊಂಡು ಎಲ್ಲರೂ ಕೂಡಿ ನಾವಿಲ್ಲೇ ಉಂಡಿ ಕಟ್ಟಾಕತ್ತೇವೆ ನೋಡ್ರಿ. ಈಗ ನಾನು ನಿಮಗೆ ಇನ್ನೊಂದು ಸ್ಪೆಷಲ್ ಉಂಡಿ ಯಾವುದಪ್ಪ ಅಂದ್ರೆ ಲಡ್ಕಿ ಉಂಡಿ ಮಾಡೋದು ಹೇಳ್ಕೊಡ್ತೇನೆ ಬರ್ರಿ. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಕೊಬ್ಬರಿ, ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಗಸಗಸಿ ಎಲ್ಲನೂ ತೊಗೊಂಡೇವು ನಾವು. ಇವನ್ನೆಲ್ಲನೂ ಏನು ಮಾಡ್ಕೋಬೇಕಂದ್ರೆ ಒಂದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಗಸಗಸಿನ ಸ್ವಲ್ಪ ಹುರಿದಿಟ್ಕೋಬೇಕು ನೀವು. ಆಮೇಲೆ ಇವ್ಕುರ ಜೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನೀವು ಯಾವ್ದಾರು ಡ್ರೈ ಫ್ರೂಟ್ಸ್ ತೊಗೊಂಡ್ರು ಓಕೆನಾ. ಆಮೇಲೆ ಬೆಲ್ಲನೂ ಇಲ್ಲೇ ತೊಗೊಂಡೈತಿ. ಈಗ ಫಸ್ಟ್ ನಾವು ಬೆಲ್ಲ ಪಾಕ ಮಾಡ್ಕೋಬೇಕು. ಬೆಲ್ಲಕ್ಕೆ ನೋಡ್ರಿ ಅದು ಮುಳುಗು ಅಷ್ಟನ್ನು ನೀರು ಹಾಕೋಬೇಕು
ನೀವು ಜಾಸ್ತಿ ನೀರು ಹಾಕಬಾರ್ದು. ಇಷ್ಟನ್ನು ಹಾಕಿ ಈಗ ಅದನ್ನು ಪಲ್ಲ ಪಾಕ ಮಾಡ್ಕೊಂಡು ಬರ್ರಿ. ಇಲ್ಲಿ ನೋಡ್ಬೋದು ನೀವು ಬೆಲ್ಲದ ಕಲರ್ ಎಷ್ಟು ಚಂದ ಐತೆ ಅಂತ ಹೇಳಿ. ಆಮೇಲೆ ಹಿಂಗದು ಕೊತ ಕುದಿಬೇಕು ನೋಡ್ರಿ. ಆಮೇಲೆ ಇದನ್ನು ಆನ್ ಆಗೈತೆ ಇಲ್ಲೋ ಅಂತ ಟೆಸ್ಟ್ ಮಾಡೋಕೆ ಹಿಂಗೆ ನೀರು ಒಳಗೆ ಒಗಿಬೇಕು. ನೀವು ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಬೆಲ್ಲದ ಪಾಕ ಹೆಂಗೆ ಟಕ್ ಅಂತ ಅವಾಜ್ ಬಂತು, ನೀರೊಳಗೆ ಹಾಕಿದ ಕೂಡ ಹಂಗೆ ಅವಾಜ್ ಬಂತಂದ್ರೆ ಪಾಕ ಕಂಪ್ಲೀಟ್ ಆಗೈತೆ ಅಂತ ಹೇಳಿ. ಆಮೇಲೆ ನೋಡ್ರಿ ಖಮಂಗ ವಾಸನೆ ಬರ್ಬೇಕಂತ ಹೇಳಿ ಇಲ್ಲಿ ಜಾಜಿಕಾಯಿ ಪುಡಿ ಮಾಡಿ ಹಾಕೇವಿ. ಆಮೇಲೆ ಗಸಿ ಅವೇನು ಡ್ರೈ ಫ್ರೂಟ್ಸ್ ಇದ್ವಲ್ಲ ಅವನ್ನೆಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳಕತ್ತೇವೆ ನೋಡ್ರಿ. ಇದನ್ನೆಲ್ಲ ಚಲೋತಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಬೂಂದಿ ಕಾಳು ಆ್ಯಡ್ ಮಾಡೋಣಂತ. ನಿಮಗೂ ಈ ಉಂಡೆ ಎಲ್ಲ ಸೇರ್ತೈತನ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಈ ಉಂಡೆ ಅಂತೂ ನಮಗೆ ಫೇವ್ರೇಟ್ ಅನ್ಬೋದು, ಭಾರಿ ಟೇಸ್ಟ್ ಆಕೈತೆ. ಅದ್ರಾಗ ನೀವು ಚಲೋ ಬೆಲ್ಲ ತೊಗೊಂಡು ಮಸ್ತಂಗೆ ಅನ್ನ ಮಾಡ್ಕೊಂಡು ಉಂಡೆ ಕಟ್ಟಿದ್ರಿ ಅಂದ್ರೆ ಭಾರಿ ಹಾಕೋ ನೋಡ್ರಿ. ಆಮೇಲೆ ಸುಮಾರಷ್ಟು ದಿನ ಈ ಉಂಡೆ ನೀವು ಇಟ್ಕೊಂಡು ತಿನ್ಬೋದು. ಆಮೇಲೆ ಚಲೋತಂಗೆ ಕಲಿಸ್ಬೇಕು ನೋಡ್ರಿ, ಇಲ್ಲ ತೆಳಗೆ ಬೆಲ್ಲ ಒಂದು ಕಡೆ ಕಾಳು ಒಂದು ಕಡೆ ಆಗ್ಬಿಡ್ತೈತಿ. ಇದನ್ನು ಕಲಿಸುವಾಗ ಚಲೋತಂಗೆ ಕಲಿಸ್ಕೋಬೇಕು. ಆಮೇಲೆ ಮ್ಯಾಲೆ ಸ್ವಲ್ಪ ಇದಕ್ಕೆ ಜಾಸ್ತಿ ಅಲ್ಲ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಬೇಕಂದ್ರೆ ಉಂಡೆ ಚಲೋತಂಗೆ ಕುಂದಿರ್ತಾವೆ. ನಿಮ್ಮ ಮನ್ಯಾಗೂ ಯಾವ್ಯಾವ ಉಂಡೆ ಮಾಡಿದ್ರು, ಆಮೇಲೆ ಹಬ್ಬಕ್ಕೆ ನೀವೆಲ್ಲ ಏನೇನು ಸ್ಪೆಷಲ್ ಮಾಡ್ತೀರ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗಂತರೂ ಗೌರಿ ಗಣಪತಿ ಹಬ್ಬ, ಸೊ ಮನ್ಯಾಗ ಸ್ಪೆಷಲ್ ಇರತ್ತೈತಿ. ಏನೇನು ಸ್ಪೆಷಲ್ ಮಾಡಿರ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ನೋಡಿದ್ರಲ್ಲ ನಾವು ಫಸ್ಟ್ ಕಾಳು ಕಲಿಸ್ಕೊಂಡ್ವಿ, ಆಮೇಲೆ ನೋಡ್ರಿ ಇಲ್ಲೇ ಪುಟಾಣಿ ಹಿಟ್ಟು ಹಾಕೊಳಕತ್ತೇವಿ. ನಾವೆಲ್ಲರೂ ರೌಂಡಾಗಿ ಕುಂತ ಉಂಡೆ ಕಟ್ಟಾಕತ್ತೇವಿ. ಇಲ್ಲೇ ಸ್ವಲ್ಪ ಕಟ್ಟಿದ್ವಿ, ಆಮೇಲೆ ನಾನು ನಿಮಗೆ ತೋರ್ಸಾಕತ್ತೀನಿ. ಯಾಕಂದ್ರೆ ಬಿಸಿ ಬಿಸಿ ಇರ್ತಾನೆ ಅದನ್ನು ಕಟ್ಟಬೇಕು. ನಾವು ವಿಡಿಯೋ ಮಾಡ್ಕೊತ ಕುಂತಿನ ರೇಟ್ ಆಕೈತಿ ಅಂತೇಳಿ ನಾವೆಲ್ಲರೂ ಫಸ್ಟ್ ಕಟ್ಟಾಕ ರೆಡಿ ಮಾಡ್ಕೊಂಡ್ವಿ. ಉಂಡೆ ಕಟ್ಟಾದ್ಮೇಲೆ ನೋಡ್ರಿ ಇಲ್ಲಿ ಉಂಡೆ ಇಟ್ಟೇವಿ. ಅಷ್ಟು ಶೈನಿಂಗ್ ಕಾಣ್ಸಾಕತ್ತ ಉಂಡೆ. ನಿಮಗೆ ಕ್ಯಾಮ್ರಾದಾಗ ಅಷ್ಟು ಶೈನ್ ಅನ್ಸಾತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ರಿಯಲ್ ಒಳಗಂತೂ ಶೈನೂ ಭಾರಿ ಕಾಣಿಸತ್ತಿತ್ತು. ಆಮೇಲೆ ಟೇಸ್ಟೂ ಮಸ್ತ್ ಆಗಿತ್ತು ನೋಡ್ರಿ. ನೀವು ಹಿಂಗೆ ಮಾಡ್ಕೋರಿ, ಉಂಡೆ ಮಾತ್ರ ಟೇಸ್ಟ್ ಆಕ್ಕಾವ. ಉಂಡೇನು ಅದು ಈ ಕರೆ ಅಳ್ಳಬೇಕಲ್ಲ, ಮತ್ತು ನಾಗಪ್ಪಗೆ ಮೊದಲು ಅಳ್ಳನ ಬೇಕು. ಹಾಗಾಗಿ ಇಲ್ಲಿ ಅಳ್ಳು ಹುರಿಯಾಕತ್ತಾರ ನೋಡ್ರಿ. ಜೋಳ ಸಿಗ್ತಾವಿಲ್ಲ, ಅಳ್ಳಿನ ಜೋಳ ಅಂಥೇಳಿ ನಮ್ಮ ಊರ ಕಡೆ ಇಲ್ಲೂ ಸಿಗ್ತಾವನೋ, ಬಟ್ ನಂಗೆ ಲಾಸ್ಟ್ ಇಯರ್ ಹುಡುಕಿದಾಗ ಸಿಕ್ಕಿದ್ದಿಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಅಳ್ಳಿನ ಜೋಳನ ಪಾಪ್ಕಾರ್ನ್ ಆಗಿ ಟರ್ನ್ ಆಕೈತಿ. ಅದ್ರ ಮೇಲೆ ಯಾಕೆ ಹಂಗೆ ಅರ್ಬಿ ಹಾಕಿ ಹುರಿಯಾಕತ್ತಾರಂದ್ರೆ ಅವು ಪಟ್ ಅಂಥೇಳಿ ಮ್ಯಾಲೆ ಜಿಗಿದು ಬಿಡ್ತಾವು, ಅವು ಜಿಗಿಬಾರ್ದು ಅಂಥೇಳಿ ಅಳ್ಳನ್ ನೋಡ್ರಿ ಅರ್ಬಿ ಹಾಕ್ಯಾರ, ತೆಳಗವು ಪಾಪ್ಕಾರ್ನಾಗಿ ರೆಡಿ ಆಗ್ತಿರ್ತಾವೆ. ನೋಡಿದ್ರಲ್ಲ ಅಳ್ಳು ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋದಾಗ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಇಷ್ಟೋ ತನಕ ಟಾವೆಲ್ ಹಾಕಿ ಮಾಡಿದ್ವಿ, ಅಂದ್ರೆ ಅರ್ಬಿ ಹಾಕಿ ಮಾಡತ್ತಿದ್ವಿ. ಈಗ ಅದ್ರ ಮೇಲೆ ಮುಚ್ಚಿ ಮಾಡತ್ತೀವಿ. ಬಟ್ ಮುಚ್ಚಿ ಮಾಡೋದ್ರಿಂದ ಏನಂದ್ರೆ ಕೆಲವೊಂದು ಆಗಿರ್ತಾವೆ, ಕೆಲವೊಂದು ಜೋಳ ಹಂಗೆ ಉಳಿತಿರ್ತಾವೆ. ಹಾಗಾಗಿ ನಾವು ಅರ್ಬಿ ಹಾಕಿ ಮಾಡಿದ್ರೆ ಎಲ್ಲ ಪಾಪ್ಕಾರ್ನ್ಸ್ ಹಾಕಾವ ನೋಡ್ರಿ. ಆಮೇಲೆ ಈಗೇನು ತೋರ್ಸಾತೇನಂದ್ರೆ ಇದು ಪೂಜಾದ್ದು. ನಾ ಫುಲ್ ಲಾಂಗ್ ವಿಡಿಯೋ ಏನು ಮಾಡಲಿಲ್ಲ, ಸ್ವಲ್ಪನ ಪೂಜಾದ ವಿಡಿಯೋ ಅಷ್ಟೇ ನಿಮಗಿಲ್ಲೇ ತೋರಿಸೇನಿ. ನಾ ಹೇಳಿದ್ನಲ್ಲ ನಿಮಗೆ, ನಾವು ಹಾಡ್ತೇವೆ ಶುಕ್ರವಾರ ಶನಿವಾರ ಅಂಥೇಳಿ. ಈಗ ನೋಡ್ರಿ ನಾವು ಎಲ್ಲರೂ ರಿಲೇಟಿವ್ಸ್ ಕಸಿನ್ಸ್ ಕೂಡ್ಕೊಂಡಿದ್ವಿ. ಸೊ ಈಗ ಎಲ್ಲರೂ ಕುಂತನ ಹಾಡಾಕತ್ತೇವಿ. ಅದರದ ಗ್ಲಿಮ್ಸ್ ಇಲ್ಲಿ ಹಾಕೇನಂತ. ಸಂತೋಷ ಪಡುವರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಅಂಬಲಿ ಪರಮಾನ್ನ ಎರಡನೇ ಶುಕ್ರವಾರ ದಿನ ಮುತ್ತೈದೆ ದೃಢವಾಗಿ ಹೇಳಿ ಬಾಯಿರುತ್ತ ಎಡಗೈಯ ಮುಚ್ಚಿಕೊಂಡೆಣ್ಣೆ ಕುಂಕುಮನು ಹಿಡಿದಾಡನಂದು ಪಸವನು ಬಾಜಾರ ಬಿಟ್ಟು ಬಲುಮಾರಲು ಹಾದಿಗೆ ಬಂದಟ ಕಟ್ಟಿ ಆದಿ ಶುಕ್ರವಾರ ಹೇಳಿ ಎಣ್ಣೆ ಬಿಟ್ಟು ದಾರಿಗೇಳುವೆ ಭೋಜನಕ್ಕೆ ನಮ್ಮ ಗೊಡವೆಯಾದ ಕಮ್ಮ ನಿಮಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಡಿಸಿ ನಂದಿಗಿಂದಿಗಾದೆ ಉಣ್ಣಬೇಕಾಗಿ ಹೋಗಮ್ಮ ತಂಗಳೊಟ್ಟೊಳಗು ಕಂಗಾಳಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಲಿ ಹಣ್ಣು ನೂಲು ಕಟ್ಟನ್ನೆಲ್ಲ ತಂಗಳ ನಿನಗೊಳಿಸುವೆನು ಬಡವಾರ ಮಾತೆಗೆ ಬಡಿಸಿದೆನು ಬಡವೆಯಲ್ಲ ಭಾಗ್ಯವಂತೆ ತಡೆಯದೆ ಬರುವೆನು ತಾಯನ್ನೇ ಕುಂಕುಮ ಹಿಡಿದುಕೊಂಡು ನಡೆದಳು
ಕೊಟ್ಟನ್ನೆ ಕುಂಕುಮ ತಟ್ಟನೆ ನಡೆದಳು ಅಷ್ಟು ವಾರ್ತೆಯನ್ನೇ ಹೇಳಿದಳು. ಇಂಥ ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣಿನ ಎಷ್ಟೆಲ್ಲಾಗಿ ಚಂದ್ರಿಯ ಶ್ರೀದೇವಿ ಪೂಜೆ ನೈವೇದ್ಯಗಳಾದವು ಬಳಿದ 3 ಗಂಟೆಗಳು. ಬರಲಿಲ್ಲ ಮುತ್ತೈದೆ ಎಂದರೆ ಬಡಿಸಿಟ್ಟು ಸರ್ವರೂಟವನ್ನೇ ಮಾಡಿದರು. 3ನೇ ವಾರ ಮುತ್ತೈದೆ ಹೇಳಿದರು ಮಧ್ಯಾಹ್ನದ ವಿಚಾರ ಮಾಡುವರು. ಮಾವನವರ ಮುದ್ದು ಮಾತ ನೋಡಿದೆ ಎಂದು ನಾನೊಳಗಿಂದ ಬಸಿದೆವು. ಮುಳುವಾಗಿ ಮುಚ್ಚಿಕೊಂಡೆನ್ನೆ ಕುಂಕುಮವನ್ನು ನಡೆದವಳೆಂದು ಓಡಿರಿ. ಬಡಬಡ ಬಂದು ಕೈ ಹಿಡಿದೆನ್ನೆ ಕುಂಕುಮ ಕೊಡುವ ದಿವ್ಯಾರಿ ಗೌತಮ. ಅವತರಣವಲ್ಲಮ್ಮ ಅತಿ ಬಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ. ಸುತರಾಡ ಹೋಗ್ಯಾರ ಹುಡುಕೂತ ಬಂದೆ ಬಿಡುದಾರಿ ಕೈ ಬೈವನೆನ್ನ ಮನೆಯಲ್ಲಿ. ಮಂಗಳವಾರ ಶುಕ್ರವಾರ ಬಿಟ್ಟು ಬಂದು ಮುತ್ತೈದೆ ಕೇಳುವರೆ. 2 ವಾರ ಹೊಸಬೂರೈ ಊಟವಾಯಿತು ಬಡ ನಾವು ನಲ್ಲೆ. ಕಡಲೆ ಊರನ ಕರಳಿ ಗಡಬು ಕಾಸಿದ ಬೆಣ್ಣೆ ಕಾಸಿದ ತುಪ್ಪಡಿಸೆ. ಮೆಚ್ಚಿಕೊಂಡಾಕೆ ಮಾತಿನಿಗಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು. ನಿಶ್ಚಯವೇ ನಮ್ಮ ನೀ ಬರುವುದೆಂದು ಈ ಕ್ಷಣ ಬರುವೆನು ಎಂದಳು. ಕೊಟ್ಟನೆ ಕುಂಕುಮ ತಟ್ಟನೆ ಬಂದಳು ಒಂದೊಂದು ಮಾಡಿ ವರ್ಣಿಸಿದ. ಬಂದಾಕೆ ಮನೆಗೆ ಬಂದಂತೆ ಮಾಡು ಹೀಗೆಂದು ಸಂತೋಷ ಪಡುವರು. ಕಡಲೆ ಬೋರ ಕಸಕಸೆ ಕೊಬ್ಬರಿ ಯಾಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳಕು ಹಿಡಿದೆನ್ನೆ ಕುಂಕುಮ ಕೊಡುವ ದಿವ್ಯಾರಿಗೆ ಕೊಡಬಾರದೇನೆ ನೀ ನನಗೆ. ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ. ಹೇಳಿ ಮುತ್ತೈದೆ ಬಾಲ್ಯಾನೆ ನಾವು ಗಾಲಿದೆ ಬಸವನ ಪಾಠವರಿ. ಅಂಬಿಕಾ ಮಾಯಾ ಜಗದೀಶ್ವರಿ. ಅಂಬಿಕಾ ಮಾಯಾ ಜಗದೀಶ್ವರಿ. रक्तामधले इमान बरकट त्याचा भारी बरिते मळवट. रक्तामधले इमान बळकट त्याचा भारी बरिते मळवट. भलेपणाची फुले ठेविते भलेपणाची फुले ठेविते वाहून पायावरी. अंबिका माया जगदीश्वरी. अंबिका माया जगदीश्वरी. सुखाचा गवत केली भाजी सुखाचा गवत केली भाजी. भाव भक्तीची भाकर ताजी भाव भक्तीची भाकर ताजी. लेख तुझी ही तुला विनविते लेख तुझी ही तुला विनविते. आई भोजन करी अंबिका माया जगदीश्वरी. अंबिका माया जगदीश्वरी. पाहुणी आली माझ्या घरी. अंबिका आली माझ्या घरी. अंबिका माया जगदीश्वरी. अंबिका माया नमो राम नमो राम नमो श्रीकृष्ण नमो दशरथ नंदन राम नमो वसुदेव तनय श्रीकृष्ण नमो दशरथ नंदन राम नमो वसुदेव तन श्रीकृष्ण नमो राम नमो राम नमो राम नमो श्रीकृष्ण नमो. ಬಾಳಿನಲ್ಲಿ ಬೆರೆಸು ನಿನ್ನ ನಾದ ಮಹಿಮೆಯ ಒಮ್ಮೆ ನಿನ್ನ ವೀಣೆಯನ್ನು. ಪುಣ್ಯ ವಿಹಾರ ಪಾಪ ವಿದೂರ ಜಗದಾಧಾರ ಪರಿಹಾರ. ಜಯ ಶಂಕರ ಭಾವ ಗೋಚರ ಶಿವ ಚಿದಂಬರ ಓಂಕಾರ. ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರಿ.
ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಎಷ್ಟು ದಿನ ಮೈತೆ ಕೃಷ್ಣವೇಣಿ ಕಷ್ಟವ ಬಿಡಿಸೆ ಕಮಲಾನಯನೆ ಎಷ್ಟು ದಿನ ಐತೆ ಕೃಷ್ಣವೇಣಿ ಕಷ್ಟವ ಬಿಡಿಸೆ ಕಮಲಾನಯನೆ ಹುಟ್ಟಿದ ಜೀವ ಬೆಂಡಾಗಿ ಹೋಗುವ ಮುನ್ನ ಹೂವಾಗಿ ಅರಳಿದ ಭಕ್ತಿ ತಾನಾಗಿ ನಶಿಸುವ ಮುನ್ನ ನೆನಪಾಗಲಿ ದಿವ್ಯನಾಮ ಮರೆಯದಿರಲಿ ರಾಮನಾಮ ಕರುಣಾ ಸಾಗರ ವಲ್ಲಭರಾಯ ದತ್ತ ದಿಗಂಬರನೇ. ಈ ವಿಡಿಯೋ ನಿಮಗೆಲ್ಲರಿಗೂ ಸೇರೇ ಅನ್ಕೋತೇನೆ. ರೆಸಿಪಿ ಆಯ್ತು, ನಾವು ಮಾಡೋ ಪದ್ಧತಿ ಆಯ್ತು, ಆಮೇಲೆ ಹಾಡು ಆಯ್ತು, ಎಲ್ಲನೂ ಒಂದು ವಿಡಿಯೋದಾಗ ಐತಿ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೇನು ಹಬ್ಬಲ್ಲ, ಚಲೋ ವಿಡಿಯೋ ಬರುವುದಾವ. ಥ್ಯಾಂಕ್ ಯು.